ಡಯಾನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಮ್ಮ. ನೀನೇ ಈ ಥರ ಇದ್ದರೆ ಅವಳ ಗತಿ ಏನಾಗುತ್ತೆ? ಅವಳಿಗೆ ಅವಳ ಅಪ್ಪ ಅಂದರೆ ಎಷ್ಟೊಂದು ಪ್ರೀತಿ ಅಂತ ನಿನಗೆ ಗೊತ್ತಲ್ವಾ? ನೀನೇ ಅವಳನ್ನ ಹತ್ರಕ್ಕೆ ಕರೆದು ಸಮಾಧಾನ ಹೇಳು, ಎಡ್ವಿನ್ ಬರೋವರೆಗಾದ್ರೂ. ಹಾಂ, ಡಯಾನ ಬಂದ್ಲು. ಬಾಮ್ಮ, ಕೂತ್ಕೋ. ಅಮ್ಮನ ಪಕ್ಕದಲ್ಲಿ ಕೂತ್ಕೋ. ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಹೊರಗೋಗಿ ಬರ್ತೀನಿ. ಬಂದಿದ್ದ ದಿನಾನೇ ನಮ್ಮಪ್ಪನ ನನ್ನಿಂದ ದೂರ ಮಾಡಿದ್ದು ಇದಕ್ಕೇನಾ? ಡಯಾನಾ, ವಾಟ್ಸ್ ರಾಂಗ್ ವಿತ್ ಯು? ಅಲ್ಲ, ನೀನೇನು ಅನ್ಕೋತಿದ್ಯಾ? ಅಬ್ರಹಾಂ ಕೆಳಗೆ ಬಿದ್ಮೇಲೆ ನನಗೆ ಎಚ್ಚರ ತಪ್ಪೋಯ್ತು. ಆಗ ನೀನೇ ಅಲ್ವಾ ಅಪ್ಪನ ಕೋಣೆಯಲ್ಲಿದ್ದಿತ್ತು. ನನ್ನ ಮುಂದೆ ನಟಿಸ್ಬೇಡ. ಯು ವಾಂಟೆಡ್ ಹಿಮ್ ಟು ಡೈ. ಇಲ್ಲ ಅಂತಿದ್ರೆ ಅವರು ಆ ಟೈಮಲ್ಲಿ ನನ್ನ ಹತ್ರ ಯಾಕೆ ಆ ರೀತಿ ಮಾತಾಡ್ತಿದ್ರು? ನಾನೆಲ್ಲಾನು ನಿಮ್ಮಪ್ಪನ ಹತ್ರ ಓಪನ್ ಆಗಿ ಹೇಳಿದ್ದೀನಿ. ಎಲ್ಲ ಅಂದರೆ ಯು ಟೋಲ್ಡ್ ಹಿಮ್ ದ್ಯಾಟ್? ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಿದ್ರು ಅವ್ರಿಗೆಲ್ಲ ವಿಷಯ ಹೇಳಿದ್ಯಾ? ಬೇಕು ಅಂತ ಹೇಳಿದ್ಯಾ? ಯು ಮರ್ಡರ್ಡ್ ಹಿಮ್. ಡಯಾನಾ, ಸ್ವಲ್ಪ ಮೆತ್ತಗೆ ಮಾತಾಡು. ನೀನೇ ಇದಕ್ಕೆಲ್ಲ ಕಾರಣ. ನಿನ್ನಿಂದಾಗೆ ಇದೆಲ್ಲ ನಡೆದಿತ್ತು. ಆದರೆ ನನ್ನ ಮೇಲೆ ತಪ್ಪು ಹೊರಿಸ್ತಿದ್ಯಲ್ಲ. ಹೇಳು, ಇದೇನು ಅಂತ ಹೇಳು. ಯು ಡೋಂಟ್ ನೋ? ಏನಿದು, ಏನು ಅಂತ ಹೇಳು. ಅದು ನಾನು ನಿದ್ರೆ ಬರೋ ಮಾತ್ರೆ ಇಡೋ ಬಾಟ್ಲ್. ಇಟ್ಸ್ ಯು. ನನಗೆ ನಿದ್ರೆ ಬರೆದ ಹಾಗೆ ಮಾಡಿರೋದು ನೀನು. ನಾನು ಇಷ್ಟು ಕಷ್ಟಪಡ್ತಿರೋದು ನಿನ್ನ ಹುಚ್ಚು ಮನಸ್ಸಿಂದಾಗಿ. ಯು ಕಿಲ್ಡ್ ಹಿಮ್ ಇನ್ ದ ಸೇಮ್ ವೇ. ನೀನು ಮಾಡಿರೋ ತಪ್ಪಿಗೆ ಸಮರ್ಥನೆ ಮಾಡ್ಕೋಬೇಡ. ನನಗೆ ಪ್ರಾಣ ಇರೋವರೆಗೂ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಡಯಾನಾ ಮಾಡಿದ್ರಂತೆ, ಕನೆಕ್ಟ್ ಆಗ್ತಾ ಇಲ್ವಂತೆ. ಶ್ರೀಲಂಕಾದಲ್ಲಿ ಯುದ್ಧ ಮುಗಿತಂತೆ. ನನ್ನ ಪೇಪರ್ನಲ್ಲಿ ಓದ್ದೆ. ಯಾವುದೋ ಕ್ಯಾಂಪಿಗೆ ಪೀಟರ್ ಫೋನ್ ಮಾಡಿದ್ರಂತೆ. ಫಾದರ್ ಹೇಳಿದ್ರು. ಹಾಂ, ಮಿಕ್ಕಿದ ಕಾರ್ಯಗಳಿಗೆ ಎಡ್ವಿನ್ ಬರಬೇಕಾಗತ್ತಲ್ವಾ?